ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, MLA ಪ್ರದೀಪ್ ಈಶ್ವರ್ ಅವರಿಗೆ ಇದು ಕೊನೆ ಚುನಾವಣೆ ಆಗ್ತದ ಮತ್ತು ಎತ್ತ ತಾಯಿಯ ಎದೆಗೆ ಒದ್ದಿರ್ತಕ್ಕಂಥ MLA ಪ್ರದೀಪ್ ಈಶ್ವರ್, ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅಂದರೆ ಮೊನ್ನೆ ನಡೆದಿರ್ತಕ್ಕಂಥ ಕೆಂಪೇಗೌಡ ಜಯಂತಿ ಸಲುವಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಮಾನ್ಯ MLAಗಳಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ, ಅಂದರೆ ಚಪ್ಪಲಿ ಎಸೆದಿದ್ದಾರೆ. ಆ ಒಂದು ರಾದ್ಧಾಂತ ವಿಚಾರದವಾಗಿ ಇವತ್ತು ನಾನು ಪ್ರಸ್ತಾಪ ಮಾಡ್ತಾಯಿದ್ದೆ. ಏನು ಈ ವಿಚಾರ ಅಂತಂದರೆ, ಒಂದು ಸ್ವಲ್ಪ ಹಿನ್ನೆಲೆ ತಿಳ್ಕೊಳ್ಳೋಣ. ಯಾಕೆ ಅವ್ರಿಗೆ ಚಪ್ಪಲಿಯಲ್ಲಿ ಎಸೆದ್ರು, ಅಥವಾ ಕೆಂಪೇಗೌಡ ಜಯಂತಿಗೆ ಅವ್ರು ಬಂದಿದ್ದಕ್ಕೆ ಎಸೆದಿದ್ದ ಅಂತಕ್ಕಂಥ ವಿಚಾರವನ್ನು ನಾವು ಚರ್ಚೆ ಮಾಡಿದಾಗ, ಜಯಂತಿ ಆಚರಣೆಗೆ MLA ಬಂದಿದ್ದಕ್ಕೆ ಚಪ್ಪಲಿಯಲ್ಲಿ ಎಸೆದಿದ್ದಲ್ಲ, ಅಕ್ರಮ ನಿವೇಶನಗಳ ವಿಚಾರಕ್ಕೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಪ್ರದೀಪ್ ಈಶ್ವರ್ ಅವರು, ಮಾನ್ಯ MLA ಅವರು, ನಿವೇಶನಗಳ ಹಂಚಿಕೆಯಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅಂತೇಳ್ಬಿಟ್ಟು ಕೋರ್ಟ್ ತಡೆ ಕೊಡ್ತದೆ. ಆ ವಿಚಾರವನ್ನು JDS ಕಾರ್ಯಕರ್ತರು ಏನು ಮಾಡ್ತಾರೆ, ಅವರ ಒಂದು ಫೇಸ್ಬುಕ್ ಪೇಜಲ್ಲಿ ಹಾಕ್ಕಂತಾರೆ, ಈ ಥರ ತಡೆ ಕೊಟ್ಟಿದ್ದಾರೆ MLAಗೆ ಅಂತ. ಅದನ್ನು ಮನಗಂಡಿರ್ತಕ್ಕಂಥ ಅಥವಾ ಅದನ್ನು ತಿಳ್ಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು ಏನು ಮಾಡ್ತಾರೆ, ಈ JDS ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅವ್ರನ್ನ ಬೈಲಿಕ್ಕೆ ಅಥವಾ ಅವ್ರನ್ನ ಏನಂತಾರೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ, ಅವ್ರ ವಾಚು, ಅವ್ರ ಬಟ್ಟೆ, ಅವ್ರ ಜಮೀನು, ಈ ಥರ ಎಲ್ಲ ವಿಚಾರಗಳು ಮಾತಾಡಲಿಕ್ಕೆ ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೋ, ಚಿಕ್ಕಬಳ್ಳಾಪುರದ JDS ಕಾರ್ಯಕರ್ತರು ರೊಚ್ಚಿಗೆ ಹೇಳ್ತಾರೆ, ಯಾಕೆ ನಮ್ಮ ನಾಯಕರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತಕ್ಕಂಥ ವಿಚಾರವನ್ನು. ಸೊ ಈ ವಿಚಾರವನ್ನು ತುಂಬ ಸೆನ್ಸಿಟಿವ್ ವಿಚಾರವಾಗಿ ರೈಸ್ ಮಾಡಿಕೊಂಡು JDS ಮತ್ತು ಈ MLA ಪ್ರದೀಪ್ ಈಶ್ವರ್ ಮೇಲೆ ಅಲಿಗೇಷನ್ ಸ್ಟಾರ್ಟ್ ಆಗ್ತದೆ. ಅಲಿಗೇಷನ್ ಸ್ಟಾರ್ಟ್ ಆದಮೇಲೆ ಕಾಯ್ಕೊಂಡಿರ್ತಾರೆ JDS ಕಾರ್ಯಕರ್ತರು, ಯಾವಾಗ ಅಕಸ್ಮಾತ್ ಅವ್ರನ್ನ ಬೈಯೋದು ಅಥವಾ ಗರವಾಗ್ತಕ್ಕಂಥದ್ದು, ತಡಿತಕ್ಕಂಥದ್ದು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು. ಅವರ ಒಂದು ಇದಕ್ಕೆ ಕೆಂಪೇಗೌಡರ ಜಯಂತಿ ಒಂದು ಬರ್ತದೆ, ಆ ಜಯಂತಿಗೆ ಅನ್ಯ ಜಾತಿಯವರು ಬರಬಾರ್ದಾ ಅಂತಲ್ಲ. ಅದು ಅಂಬೇಡ್ಕರ್ ಜಯಂತಿ, ಕೆಂಪೇಗೌಡರ ಜಯಂತಿ, ಬೇರೆ ಬೇರೆ ಮಹನೀಯರ ಜಯಂತಿಗಳೇನಿದ್ದಾವೆ ಅವು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಜಯಂತಿಗಳಲ್ಲ ಅವು. ಹೋಗ್ಲಿ, ಇವರು ಅಲ್ಲಿ ಬಂದಿದ್ದಕ್ಕೆ ಬೇರೆ ಸಮುದಾಯದವ್ರು ಏನಾರು ಅಂತ ಗಲಾಟೆ ಮಾಡಿದ್ರು, ಅದೂ ಅಲ್ಲ, ಇಂಟೆನ್ಷನ್ ಬೇರೆ ಇದೆ. ಇವರು ಯಾವಾಗ ಕೇಂದ್ರ ಮಂತ್ರಿಗಳಿಗೆ ಕುಮಾರಸ್ವಾಮಿ ಅವ್ರಿಗೆ ಬೈತಾರೋ ಅಥವಾ ಅವ್ರ ಮೇಲೆ ಆರೋಪ ಮಾಡ್ತಾರೋ, ಅದರಿಂದ ಕೆರಳಿರ್ತಕ್ಕಂಥ JDS ಕಾರ್ಯಕರ್ತರು ಇವರಿಗೆ ಕೆಂಪೇಗೌಡ ಜಯಂತಿಗೆ ಅನುಮತಿ ಕೊಡಬಾರದು ಅಂತಕ್ಕಂಥ ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಗಲಾಟೆಗಳಾಗ್ತವೆ, ಧಿಕ್ಕಾರ ಕೂಗ್ತಾರೆ. ಈ ಎಲ್ಲವನ್ನು ಕೂಗಿದಾಗ ಇವರು ಇಂಟೆಲಿಜೆನ್ಸ್ ಏನಾಗಿದೆಯೋ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರ ಪೊಲೀಸ್ ವ್ಯವಸ್ಥೆಯಲ್ಲಿ ಏನಾಗ್ಬೋದು ಇವತ್ತಿನ ಒಂದು ಸಭೆಯಲ್ಲಿ ಅಂತಲ್ಲ ಅವ್ರಿಗೂ ಗೊತ್ತಿದೆಯೋ ಅದೂ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದೆ. ಈ ಪ್ರದೀಪ್ ಈಶ್ವರ್ ಅವರು ಬರಬಾರ್ದು ಈ ಸಭೆಗೆ, ಇಲ್ಲಿಂದ ಹೊರಡಬೇಕು ಅಂತಕ್ಕಂಥ ಒಂದು ವಾದವನ್ನು JDS ಕಾರ್ಯಕರ್ತರು ಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ. ಆವಾಗ ಏನಾಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಶಾಸಕರ ಒಂದು ರುದ್ರಾವತಾರ. ಯಾವ ಥರ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕರು ನಡವಳಿಕೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಪ್ರದೀಪ್ ಈಶ್ವರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಹೇಗಿರಬೇಕು ಅಂತ ಅಂದರೆ ರೌಡಿ ಸ್ಟೇಜಲ್ಲಿ ಇರಬೇಕಾಗಿರ್ತಕ್ಕಂಥದ್ದು, ಒಳ್ಳೆ ಸಂಸ್ಕೃತರಿಗೆ ಮತ್ತು ಒಳ್ಳೆ ಮರ್ಯಾದಸ್ಥರಿಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳು MLAಗೆ ಹೇಗಿರಬೇಕು ಅಂತ ತೋರಿಸಿಲ್ಲ ಅವರು. ಈ ಸಮಾಜದಲ್ಲಿ ಗೂಂಡ ರಾಜಕೀಯ ಹೇಗಿರಬೇಕು, ಈ ಪೊಲೀಸರು ಹಾಗೇನೆ, ಮಾತಾಡ್ತೀನಿ ಅವ್ರ ಬಗ್ಗೆ, ಅಲ್ಲಿ ಬರ್ತೀನಿ ಮುಂದೆ. ಈಗ ಸಭೆಗೆ ಬರಬಾರದು ಅಂತೇಳ್ಬಿಟ್ಟು ನಿಮ್ಮನ್ನು ತಡೆದಾಗ ಅಟ್ಲೀಸ್ಟ್ ನೀವೇನು ಮಾಡಬೇಕಾಗಿತ್ತು, ಆಯ್ತಪ್ಪ JDS ಕಾರ್ಯಕರ್ತರಿಗೆ ಸಿಟ್ಟು ಬಂದಿದೆ, ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರನ್ನ ನೀವು ಕೆರಳಿಸಿದ್ದೀರ, ಅವ್ರು ನೀವು ಬರಬಾರ್ದು ಅಂತ ಹೇಳಿದ್ದಾರೆ, ನೀವೇನು ಮಾಡಬೇಕಾಗಿತ್ತು, ಮುಖಂಡರ ವಿರೋಧ ಯಾಕೆ ಅಂತೇಳ್ಬಿಟ್ಟು ಹಿಂದಿರುಗಿಸ್ಬೇಕಾಗಿತ್ತು. ಆಯ್ತು ಬಿಡಿ, ನಾನು ಬರೋದು ಬೇಡವಾ ಅಂತಕ್ಕಂಥ ಮಾತನ್ನು ನೀವು ತಿಳ್ಕೊಬೇಕಾಗಿತ್ತು. ನೀವು ಅದು ಮಾಡಿಲ್ಲ. ಅದು ಬಿಟ್ಟು ಮೀಸೆ ತಿರುಗಿಸ್ತಕ್ಕಂಥದ್ದು, ತೊಡ್ತಕ್ಕಂಥದ್ದು, ತೋಳು ತೋರಿಸ್ತಕ್ಕಂಥದ್ದು, ಯಾವನೇನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥದ್ದು, ಕೇಂದ್ರ ಮಂತ್ರಿಗಳಿಗೆ ನನಗೆ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಿದ್ದು, ಯಾವ ಒಂದು ಇವೆಲ್ಲ ಸಂಸ್ಕೃತಿಗಳು, ಯಾವ ಒಂದು ನೈತಿಕತೆ ಇದೆ ಶಾಸಕರಿಗೆ ಮುಂದುವರಿಲಿಕ್ಕೆ ಅಲ್ಲಿ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತೀವಿ. JDS ಪಕ್ಷದ ಸಪೋರ್ಟಿಂದ ಗೆದ್ದು ಈಗಿರ್ತಕ್ಕಂಥ ಸಂಸದರನ್ನ, ಅವ್ರ ಮೇಲೆ ಇರ್ತಕ್ಕಂಥ ಸಿಟ್ಟನ್ನು ನಿಮಗೆ ಮತಗಳಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ JDS ಪಕ್ಷ
ಸತತವಾಗಿ 40-50 ಸಾವಿರ ಮತಗಳು ತಗೊಳ್ತಕ್ಕಂಥ JDS ಪಕ್ಷ ನಿಮ್ಮ ವಿಚಾರದಲ್ಲಿ ಅಷ್ಟು ಮತಗಳಲ್ಲಿ ನಿಮಗೆ ವೋಟ್ ಶೇರ್ ಬಂದಿದೆ. ನೀವು ಗೆಲ್ಲಲಿಕ್ಕೆ ಕೂಡ ತುಂಬ ಸಹಾಯ ಮಾಡಿರ್ತಕ್ಕಂಥ JDS ಪಕ್ಷಕ್ಕೆ ನೀವೇನು ಮಾಡಿದ್ದೀರಾ? ಎತ್ತ ತಾಯಿಗೆ ಎದೆಗೆ ಒದ್ದಂಗೆನೆ ಒದ್ದಿದ್ದೀರಾ ಅವ್ರಿಗೆ. ಅವ್ರಿಗೆ ಒಳ್ಳೆ ಗುಣಪಾಠ JDS ಅವ್ರಿಗೆ. ಅದಕ್ಕೆ ಹೇಳಿದ್ದು, ಈಗ ನಮ್ಗೆ ಆಗದೇ ಇರೋನ್ ಶತ್ರು ಅಂತಂದ್ರೆ ಇನ್ನೊಬ್ಬನ ಬೆಳೆಸೋಕೆ ಹೋಗ್ತಾರೆ ಅವರು. ಆವಾಗ ಇಂಥವು ಏಟುಗಳಾಗ್ತವೆ. ಈಗ ಸುಧಾಕರ್ ಅವರೇ ಗೆದ್ದಿದ್ರೆ ಏನಾಗ್ತಾ ಇತ್ತು JDSಗೆ? ಆವತ್ತಿನ ದಿನಗಳಲ್ಲಿ ಅವ್ರ ಶತ್ರುವಾಗಿದ್ದರು. ಅವ್ರು ಗೆಲ್ಲಬಾರ್ದು, ಇವ್ರು ಯಾರೋ ಗೆಲ್ಲಿ ಅಂತ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನಿಮ್ದು ಇನ್ನೂ ಅವ್ರ ಅಪ್ಪ ಆಗೋಯ್ತಲ್ಲಿ ಕತೆ. ಟೀಕೆ ಟಿಪ್ಪಣಿಗಳು ಯಾವ ಥರ? ಅವ್ರ ಪಂಚೆಯಿಂದ ಮಾತಾಡ್ತೀರಾ, ವಾಚಿಂದ ಮಾತಾಡ್ತೀರಾ? ನಿಮ್ಗೆ ಏನಾರು ಅದಕ್ಕೆ ಏನಾರು ಸಂಬಂಧ ಇದೆಯಾ? ಆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿರೋದೇನು, ನೀವು ಮಾತಾಡ್ತಾ ಇರೋದೇನು? ಇಷ್ಟು ಕೂಡ ಮಾನ್ಯ ಶಾಸಕರು ಮರ್ತಿದ್ದಾರೆ. ಚಪ್ಪಲಿಯಿಂದ MLAಗೆ ಎಸೆದ್ರು ಅಂತ ರೋಡ್ ಶೋ ಮಾಡಿ ದೊಡ್ಡ ತಪ್ಪು ಮಾಡಿದ್ದಾರೆ. ಈ ಪೊಲೀಸವರು FIR ಶೀಟಲ್ಲಿ ಕಂಪ್ಲೇಂಟಲ್ಲಿ SA ಅವರು ಅನುಮೋದಿಸಿರ್ತಕ್ಕಂಥದ್ದು ಏನು ಅಂತ ಆಮೇಲೆ ಓದ್ತೀನಿ ನಾನು ಆ ವಿಚಾರದ ಬಗ್ಗೆ. ಅವರ MLA ಅವರಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ, ಆಯ್ತು. ಶಾಸಕರಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾವುದೇ ಕಾರ್ಯಕರ್ತರಾಗಿರ್ಬೋದು, ಅದು BJP ಆಗಿರಲಿ JDS ಆಗಿರಲಿ. ತಾವೇನು ಮಾಡಬೇಕಾಗಿದೆ? ಪೊಲೀಸವ್ರು ಏನು ಮಾಡಬೇಕಾಗಿದೆ? ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಮರ್ಯಾದೆಯಿಂದ ಮನೆಗೆ ಕಳಿಸ್ಬೇಕಲ್ವಾ? ಇಲ್ಲ ಕರ್ಕೊಂಡು ಹೋಗಿ ಬಿಡಬೇಕಲ್ವಾ? ರೋಡ್ ಶೋ ಮಾಡೋಕ್ಕೆ ಬಿಡ್ತಾರೆ ಯಾರು ಚಪ್ಪಲಿಯಲ್ಲಿ ಹೊಡೆದ್ರೆ? ಇಲ್ಲಿ ತೊಡೆ ತಡ್ತಾ ಇರೋದು, ಮೀಸೆ ತಡ್ತಾ ಇರೋದು ಯಾರು? MLA ಅವರು. ಜನರನ್ನ ಎತ್ಕಡ್ತಾ ಇಲ್ವಾ? ಪ್ರಭುತ್ವದಲ್ಲಿ ಯಾರು ದೊಡ್ಡವರು? ಪ್ರಜೆಗಳು ದೊಡ್ಡವರು ಅಂತ ಹೇಳ್ತೀರಾ ಓಟ್ ಹಾಕುವಾಗ ಮಾತ್ರನಾ? ಓಟ್ ಹಾಕ್ಸ್ಕೊಂಡು ಜನಗಳ ಹತ್ರ ತಲೆ ಬಾಗಿ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ಓಟ್ ಹಾಕ್ಸ್ಕೊಂಡು ಇವತ್ತು ಅವ್ರ ಮೇಲೆ ಮೀಸೆ ತಿರುವಿ ತಡೆ ತಡ್ತಾನೆ ಅಂದರೆ ಏನು ಅರ್ಥ ಪ್ರಜಾಪ್ರಭುತ್ವದಲ್ಲಿ? ಆ ಪೊಲೀಸ್ ವ್ಯವಸ್ಥೆಯಲ್ಲಿ ಅದೇನು ಕಾನೂನುಗಳು? ನೀವು ಸರ್ಕಾರಕ್ಕೆ ಎದುರ್ತಾ ಇದ್ದಾರೆ, ನಾನು ಒಪ್ಕೊತೀನಿ. ಎಂಟೈರ್ ಚಿಕ್ಕಬಳ್ಳಾಪುರದ ಪೊಲೀಸ್ ವ್ಯವಸ್ಥೆ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರ್ತಾ ಇದೆ, ನಾನು ಒಪ್ಕೊತೀನಿ. ನಿಮ್ಮ ಜೀವನದ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ. ಆದರೆ ಈ ಮಟ್ಟಕ್ಕ ಸರ್ಕಾರನ ಎದುರಾಕೊಳ್ಳೋಕ್ಕಾಗಲ್ಲ ಪೊಲೀಸ್ ವ್ಯವಸ್ಥೆ. ಆಯ್ತಂತಂದ್ರು ನೀವು ಶಾಸಕರಿಗೆ ಏನು ಮಾಡಬೇಕಾಗಿತ್ತು? ನೀವೇ ಕರ್ಕೊಂಡೋಗಿ ಮನೆಗೆ ಬಿಡಬೇಕಾಗಿತ್ತು. ಇಲ್ಲಾಂದರೆ ಅವ್ರನ್ನ ಹೊರಗಡೆ ಕರ್ಕೊಂಬರ್ಬಾರ್ದಾಗಿತ್ತಲ್ವಾ? ರೋಡ್ ಶೋ ಮಾಡಿಸೋದು ಯಾಕೆ ನೀವು ಅಂತಕ್ಕಂಥ ವಿಚಾರವನ್ನು ಇಂಟೆನ್ಷನ್ ಏನಾದ್ರು ಇದ್ದರೆ ಅದನ್ನು ತಿಳಿಸ್ಕೊಡೋ ಕಾರ್ಯಕ್ರಮ ಕೆಲಸ ಮಾಡ್ತೀನಿ ಇದರಲ್ಲಿ. ಅಂದರೆ ಏನು ಇರ್ಬೋದು ಅವ್ರನ್ನ ರೋಡ್ ಶೋ ಮಾಡಿಸ್ಲಿಕ್ಕೆ? JDS ಕಾರ್ಯಕರ್ತರ ಸಿಟ್ಟಿಗೆ ಕಾರಣ ಆಗಿರ್ತಕ್ಕಂಥ MLA ಅವ್ರನ್ನ ನೀವೇ ರೋಡ್ ಶೋ ಮಾಡಿ ಅವ್ರು ಉರುದುಂಬಿಸ್ತಾ ಇದ್ದಾರೆ, ಮೀಸೆ ತಿರುತ್ತಾ ಇದ್ದಾರೆ. ಬನ್ನಿ ಈ ಗಲಾಟೆಗೆ ಹೋದರೆ ಸವಾಲು ಕೊಡ್ತೀವಲ್ಲ ನಾವು, ಏನಾಗುತ್ತೆ ಕಿತ್ಕೊಳ್ಳಿ ಅನ್ನೋ ಮಟ್ಟದಲ್ಲಿ. ಈ ಪೊಲೀಸರು ಕೂಡ ಪಾಪ ಅವ್ರ ಕಷ್ಟ ಯಾರಿಗೂ ಬೇಡ. ಯಾಕೆಂದರೆ ಈ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲೆ ಮಾಡ್ಕೊಂಡಿದ್ದಾರೆ ಪೊಲೀಸರು. ಏನಂತ? MLA ಮೇಲೆ ಇಲ್ಲ ಸ್ವಯಂ ಪ್ರೇರಿತವಾಗಿ ದಾಖಲೆ. ಅವರ ಹೆಸರನ್ನು ಕೂಡ A1ಗೆ ಸೇರಿಸ್ಬೇಕಾಗಿತ್ತು ಆ FIR ಅಲ್ಲಿ, ಆ ಕಂಪ್ಲೇಂಟಲ್ಲಿ. ಶಾಸಕ ಮಾನ್ಯ ಪ್ರದೀಪ್ ಈಶ್ವರ್ ಅವರ ಹೆಸರನ್ನು A1ಗೆ ಸೇರಿಸ್ಬೇಕಾಗಿತ್ತು. ಪೊಲೀಸವರು ಆ ಕೆಲಸ ಮಾಡಿಲ್ಲ. ಇವ್ರಿಗೆ ಸಿಕ್ಕಿದವ್ರ ಮೇಲೆ ಕೇಸ್ಗಳು ಯಾಕೆ ಅಂತ ಕೊಟ್ಟಿಲ್ಲ ಕೆಲಸಗಳು. ಕಾನೂನು ವ್ಯವಸ್ಥೆಯನ್ನು ಕಾಪಾಡಿ ಅಂತಂದರೆ ಅದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಅವರು ಚೆನ್ನಾಗೇ ಮಾಡ್ತಾರೆ. ಯಾಕಂದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಇದೆಯೋ ಗೊತ್ತಿಲ್ಲ. ಅವರು ಗಮನ ಹರಿಸ್ಬೇಕು ಅದ್ರ ಬಗ್ಗೆ. ವರಿಷ್ಠ ಅಧಿಕಾರಿಗಳಾದರೂ ಆ ವಿಚಾರದ ಬಗ್ಗೆ ತಿಳ್ಕೊಂಡು ಏನಾಗಿದೆ, ಶಾಸಕರದ್ದೇನು ತಪ್ಪಿದೆ, ಜನರದ್ದೇನು ತಪ್ಪಿದೆ, 150 ಹೆಸರುಗಳನ್ನ ಸೇರಿಸ್ತಕ್ಕಂಥ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಂತ ಬಾಗೇಪಲ್ಲಿಯಲ್ಲಿ. ಆ CCTV ಫುಟೇಜ್ ಎಲ್ಲ ಹುಡುಕ್ತಾ ಇದ್ದಾರೆ. ಯಾಕೆ ಹುಡುಕ್ತೀರಿ ನೀವು? ಶಾಸಕರನ್ನೊಬ್ಬನ ಅರೆಸ್ಟ್ ಮಾಡಿದರೆ ಆಗ್ತಾಯಿತ್ತು, ಅವರೊಬ್ಬರ ಮೇಲೆ ಕೇಸ್ ಹಾಕಿದರೆ ಆಗ್ತಾಯಿತ್ತು. ನೀವೆಲ್ಲ ಮೊನ್ಚೆಲ್ಬಿಟ್ಟು ಅವ್ರ ಮೇಲೆ, ಕಾರ್ಯಕರ್ತರ ಮೇಲೆ ಬರ್ತಾರಪ್ಪ. ಈಗ ಯಾರು ಎತ್ತು ಕಟ್ಟರೆ ಏನಾಗ್ತದೆ? ಈಗ ಅವನೇನೋ ಬೈದ್ರೆ ಅವ್ನು ಸುಮ್ಮನೆ ಇರ್ತಾನ? ಅವನ ಅಮ್ಮ ಅಂದ್ರೆ ಅವ್ನು ಸುಮ್ಮನೆ ಇರ್ತಾನ? ಏನು ಮಾತಾಡ್ತಿರೋ ಅದು ಏನೋ ಈ ವ್ಯವಸ್ಥೆಗೆ ಏನಾಗಿದೆಯೋ ಅದೊಂದು ದೊಡ್ಡ ತಲೆನೋ. ಆಮೇಲೆ MLA ಅವ್ರನ್ನ A1 ಮಾಡಬೇಕಾಗಿತ್ತು, ಆ ಕೆಲಸ ಮಾಡಿಲ್ಲ ಪೊಲೀಸವರು. ನನ್ನ ಪ್ರಕಾರ MLA ಅವರಿಗೆ ಪ್ರಾಣಹಾನಿ ಇದೆ ಅಂತಕ್ಕಂಥದ್ದನ್ನು ಕಂಪ್ಲೇಂಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸವರು. ಆದರೆ ನಾನು ಅದನ್ನು ಒಂದನ್ನು ಹೇಳ್ತೀನಿ. ಈಗ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ, ಕಲ್ಲೆಸೆಯುವ ಮಟ್ಟದಲ್ಲಿದ್ದಾರೆ, ಗಲಾಟೆಗಳಾಗುವ ಮಟ್ಟದಲ್ಲಿದ್ದಾರೆ. ಹೊರಗಡೆ ಬಾ ನೋಡ್ಕೊತೀವಂತ ಏನೋ ಹೇಳಿದ್ದಾರೆ ಅಂತ ಇವರು ಕಾರ್ಯಕರ್ತರು. ಇಷ್ಟು ಮೆನ್ಷನ್ ಮಾಡಬೇಕಾದ್ರೆ ನೀವು ಪ್ರಾಣ ಬೆದರಿಕೆ ಇದೆ, ಶಾಸಕರಿಗೆ ಪ್ರಾಣಕ್ಕೆ ಕುತ್ತಿದೆ ಅಂತಕ್ಕಂಥ ವಿಚಾರ ಪೊಲೀಸವ್ರಿಗೆ ಗೊತ್ತಿಲ್ವಾ? ಅಥವಾ ಪೊಲೀಸ್ ಅವರೇ ರೋಡ್ ಶೋ ಮಾಡಿಸಿರೋದು ನೋಡಿದ್ರೆ ಶಾಸಕರಿಗೆ ಏನಾದ್ರು ಮಾಡಬೇಕು ಅಂತ ಇಂಟೆನ್ಷನ್ ಇತ್ತ? ಜನ ಏನಾದ್ರು ಮಾಡಿಬಿಡಲಿ ಶಾಸಕರಿಗೆ ಅಂತಕ್ಕಂಥ ಇಂಟೆನ್ಷನ್ ಏನು? ಯಾವಾಗಲೂ ಚಿಕ್ಕಬಳ್ಳಾಪುರದಲ್ಲಿ ಇವ್ರದ್ದೇ ದೊಡ್ಡ ಟ್ರೋಲ್ ಪ್ರೇಜ್ ಯಾಕೆ? ಏನಾದ್ರು ಮಾಡಲಿ, ಏನಾರು ಎಸೆದು ಬಿಡಲಿ ಅವ್ರ ಮೇಲೆ ಅಂತ ರೋಡ್ ಶೋ ಮಾಡಿಸಿದ್ರ?
ಇದು ಕೂಡ ಅನುಮಾನ ಬರ್ತದೆ. ಒಂದು ವೇಳೆ MLAಗೆ ಅವಾಚ್ಯ, ನಿಂದನೆ ಮತ್ತು ಗಲಾಟೆ, ಹೊರಗಡೆ ಬಾ ನಿನ್ನ ಪ್ರಾಣನ್ನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದನ್ನು ಕೂಡ ನಾವು FIR ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಪೊಲೀಸರಿಗೆ ಅಡ್ಡಿಪಡಿಸಿದ್ದಾರೆ. ಇನ್ನು ನೀವು ಅಡ್ಡಿ ಹೋಗಿರ್ತೀರ ಅಲ್ಲಿ ಶಾಸಕರನ್ನೊಬ್ಬರು ಸೇವ್ ಮಾಡೋಕ್ಕೆ ಅಂತ. ಯಾವ್ರವ್ರ ಪಾಡ್ಗೆ ಅವ್ರವ್ರನ್ನ ಕಳಿಸಿದ್ದಾಗೋದು. ಫುಲ್ಲು ಸೆಕ್ಯೂರಿಟಿ ಶಾಸಕರು ಕೊಟ್ಬಿಟ್ಟು ಅಲ್ಲಿ ಸುತ್ತುವರೆದ್ಕೊಂಡ್ಬಿಟ್ರೆ ಜನ ಏನು ಮಾಡ್ತಾರೆ? ಆವಾಗ ನಮಗೂ ಕೂಡ ಅಡ್ಡಿ ಮಾಡಿದ್ದಾರೆ ಪೊಲೀಸರಿಗೆ ನಮ್ಮ ಜನ ಅಡ್ಡಿ ಮಾಡಿದ್ದಾರೆ ಅಂತ ಒಂದು. ಆಮೇಲೆ ಭಾಷಣಕ್ಕೆ MLA ಅವರು ಭಾಷಣ ಮಾಡ್ತಾಯಿದ್ರೆ ಭಾಷಣ ಮಾಡೋಕ್ಕೆ ಬಿಡಲಿಲ್ಲ. ಮೊದಲು ಅವರು ತುಕ ಅಂತ ಕುದೀತಾ ಇದ್ದಾರೆ, ಮತ್ತು ಭಾಷಣಕ್ಕೆ ಬೇರೆ ಬಿಡ್ತಾರ ಅಲ್ಲಿ ಜನ? ಏನು ಕರ್ಮಗಳು ಇವೆಲ್ಲ. ಮತ್ತು ಹುಚ್ಚ ಅಂದ್ರಂತೆ, ಅಯೋಗ್ಯ ಅಂದ್ರಂತೆ, ಈ ಪದಬಳಕೆಗಳು ಕೂಡ ಶಾಸಕರ ಮೇಲೆ ಬಳಸಿದ್ದಾರೆ. ಅವ್ರು ಬಳಸಿದ್ದಿಲ್ಲ. ಬಂಡರು ನನ್ನ ಈ ತೆಲುಗು ಬಂದುಬಿಡ್ತದೆ ಒಂದೊಂದು ಸತಿ. ಈ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಕೇಂದ್ರ ಸಚಿವರಿಗೆ, ಕೇಂದ್ರದ ಮಂತ್ರಿಗಳಿಗೆ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲಂತೆ. ಮತ್ತು ಇನ್ನು ಜನಸಾಮಾನ್ಯರು ಯಾವ ಲೆಕ್ಕ? ಶಾಸಕರಿಗೆ ಮತ್ತು ಶಾಸಕರಿಗೆ ಧಿಕ್ಕಾರ ಕೂಗಿದ್ದಾರೆ. ಸಾರ್ವಜನಿಕರನ್ನು ಪ್ರೇರೇಪಿಸಿ ಅಕ್ರಮ ಕೋಟೆ ಕಟ್ಕೊಂಡು ಒಂದು ದೊಡ್ಡ ಗಲಾಟೆ ಮಾಡಿದ್ದಾರೆ. ಸಾರ್ವಜನಿಕರನ್ನು ಪ್ರೇರೇಪಿಸಿದ್ದು ಯಾರು? ಪೊಲೀಸರಿಗೆ. ನಾನು ಆವಾಗಲೇ ಹೇಳಿದೆ, ಕಾನೂನನ್ನು ಮಿಸ್ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಕೈಯಲ್ಲಿದೆ, ನೀವು ಬರೆದಿದ್ದೇ ಇದಾಗ್ತದೆ. ಆಮೇಲೆ ಕೋರ್ಟಲ್ಲಿ ಪ್ರೂವ್ ಆಗಬೇಕಲ್ಲ. ನೀವು ಇಲ್ಲಿ ಏನು ಬೇಕಾದ್ರೂ ಬರೀತಾರೆ, ಅಲ್ಲಿ ಪ್ರೂವ್ ಆಗಬೇಕಲ್ವ? ಎಷ್ಟು ಕೇಸುಗಳು ಅವೆಲ್ಲ, ಈ ಥರದ ಕೇಸುಗಳೆಲ್ಲ ಅಲ್ಲಿ ಹೋಗ್ತವೆ, ಅಲ್ಲಿ ನೋಡ್ಕೊತಾರೆ, ಕಾನೂನಿಗೆ ಫೈಟ್ ಮಾಡ್ತಾರೆ. ಸಾರ್ವಜನಿಕರನ್ನ ಪ್ರೇರೇಪಿಸಿದ್ದು ಯಾರು? ಶಾಸಕರಲ್ವಾ? ತೊಡೆ ತೊಟ್ಕೊಂಡು, ಮೀಸೆ ತಿರುಗಿಕೊಂಡು, ತೋಲ್ ತೊಟ್ಕೊಂಡು ಬನ್ನಿ, ಯಾವನವನು ಬರ್ತೀರ ಬನ್ನಿ ಅಂತ. ಅದ್ರ ಸುತ್ತಲೂ ಪೊಲೀಸ್ ಕೋಟೆ ಒಂದು ಅವರಿಗೆ. ಪೊಲೀಸವ್ರು ಯಾರು ಬೇಡ ಅಂತ ಬೀದಿಗಾದರೂ ಇಳಿದಿದ್ರೆ ಏನಾದ್ರು ಮಾಡ್ಕೊಳ್ಳೋರು ಶಾಸಕರು, ಜನರು. ಪೊಲೀಸವರು ಅಡ್ಡ ಇದ್ದು ನಿಂತು ಸೆಕ್ಯೂರಿಟಿ ಕೊಟ್ಟು ಜನರನ್ನು ಪ್ರೇರೇಪಿಸಲಿಕ್ಕೆ, ಅವ್ರನ್ನ ಎತ್ಕಟ್ಟಲಿಕ್ಕೆ ಶಾಸಕರೇ ಎಲ್ಲ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿ ಇವತ್ತು ಅದೇ ಜನರ ಮೇಲೆ 150 ಜನನ ಸೇರಿಸ್ತಕ್ಕಂಥದ್ದು, ಒಂದು 4 ಜನನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಏನು ದರಿದ್ರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಅಂದರೆ ಅದಕ್ಕೆ ಯಾರು ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇಲ್ಲ. ಅವ್ರು ಮಾಡಿದ್ದು ತಪ್ಪು. ಕಾರ್ಯಕರ್ತರು ಕೂಡ ಒಂದು ಲಿಮಿಟೇಷನ್ ಇರ್ತದೆ, ಅವರ ಒಂದು ಮನೋಭಾವವನ್ನು ಯಾವ ಥರ ವ್ಯಕ್ತಪಡಿಸ್ಬೇಕು ಅಂತಕ್ಕದ್ದು ಇರ್ತದೆ. ಈ ಸಮಾಜದಲ್ಲಿ ಅವ್ರಿಗೂ ಕೂಡ ಒಳ್ಳೆ ಸಂದೇಶ ಕೊಡಬೇಕಂತಂದರೆ ಗೆದ್ದಿರ್ತಕ್ಕಂಥ ಶಾಸಕರ ಮೇಲೆ ಚಪ್ಪಲಿ ಎಸೆರ್ತಕ್ಕಂಥದ್ದು ಕೂಡ ದೊಡ್ಡ ತಪ್ಪೇನೆ, ನಾವು ಒಪ್ಕೊತೀನಿ. ಆಯ್ತು, ಜನರಿಗೆ ತಿಳುವಳಿಕೆ ಇದ್ದಿದ್ರೆ ಅವ್ರಿಗೆ ಯಾಕೆ ಓಟ್ ಹಾಕ್ತಾರೆ ಸರ್? ಶಾಸಕರ ಮೇಲೆ ಚಪ್ಪಲಿ ಎಸೀಬಾರದು ಅಂತಕ್ಕಂಥ ಒಂದು ಜ್ಞಾನ ಇದ್ದರೆ JDS ಕಾರ್ಯಕರ್ತರಾಗಲಿ BJP ಅವ್ರಿಗಾಗಲಿ ಯಾಕೆ ಪ್ರದೀಪ್ ಈಶ್ವರ್ ಅವ್ರನ್ನ MLA ಮಾಡ್ತಾರೆ? ಅಲ್ಲಿ ಅವ್ರಿಗೆ ಜ್ಞಾನ ಇಲ್ಲ, ಗೆಲ್ಲಿಸಿದ್ದಾರೆ. ಇವಾಗೂ ಜ್ಞಾನ ಇಲ್ಲ, ಚಪ್ಪಲಿಯಲ್ಲಿ ಎಸೆದಿದ್ದಾರೆ. ಇಷ್ಟೇ ವ್ಯತ್ಯಾಸ ಚಿಕ್ಕಬಳ್ಳಾಪುರದಲ್ಲಿ. ಅದನ್ನು ಅಲ್ಲಿರ್ತಕ್ಕಂಥ SI ಸರು, ಈ ಅಮರ್ ಅಂತಕ್ಕಂಥವ್ರು ದಾಖಲೆಯಲ್ಲಿ ಅವರ FIR ಅಂದರೆ ಕಂಪ್ಲೇಂಟ್ ಶೀಟಲ್ಲಿ ಇಷ್ಟನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ, JDS ಕಾರ್ಯಕರ್ತನ ರೊಚ್ಚಿಗೆ ಎಬ್ಬಿಸೋ ಥರ ಮಾಡಿ ಗಲಾಟೆಗೆ ಪ್ರಚೋದನೆ ನೀಡಿರ್ತಕ್ಕಂಥ ಹೇಳಿಕೆ ಮೇಲೆ ಶಾಸಕರ ಮೇಲೆ FIR ಆಗಬೇಕಾಗಿತ್ತು. ಅಟ್ಲೀಸ್ಟ್ ಈಗಲೂ ಟೈಮ್ ಇದೆ. ಯಾರಿಗೆ? ಪೊಲೀಸವ್ರಿಗೆ ಸ್ವಯಂ ಪ್ರೇರಿತವಾಗಿ. ಕಣ್ಣವ್ರ ಮಕ್ಕಳಾದರೆ ಸ್ವಯಂ ಪ್ರೇರಿತ. ಶಾಸಕರು, ಅವ್ರ ಮಕ್ಕಳು, ಮಂತ್ರಿಗಳು, ಸರ್ಕಾರದಲ್ಲಿವರಿದ್ದರೆ ಆಗಲ್ಲ, ಕಂಪ್ಲೇಂಟ್ ಕೊಟ್ಟರು ಆಗಲ್ಲ. ಕಣ್ಣವ್ರು ಹುಟ್ಟಿದವರಾದರೆ ಇಮಿಡಿಯೇಟ್ಲಿ FIRಗಳು. ಯಾವನಲ್ವಾ? ಯಾವನು ಕೇಳ್ತಾನೆ? ಹಿಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಎದುರ್ಕೊಂಡ್ಬಿಡ್ತಾರೆ. ಈ ಸಮಾಜದಲ್ಲಿ ಎದುರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥ ಕೆಲಸ ಪೊಲೀಸ್ ವ್ಯವಸ್ಥೆಯಿಂದ ಕೂಡ ಬೇಜಾನಾಗ್ತಾ ಇದೆ. ಪ್ರಶ್ನೆ ಮಾಡೋಂಗಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಅಂದರೆ ಚಪ್ಪಲಿ ಎಸೆದಿದ್ದು ತಪ್ಪಲ್ವಾ? ತಪ್ಪೇ ಅದು. ಎತ್ಕಟ್ಟಿದ್ದು ತಪ್ಪಲ್ವಾ? ಶಾಸಕರದ್ದೇನು ತಪ್ಪಿಲ್ವಾ? ಇಬ್ಬರ ಮೇಲೆ FIR ಹಾಕಿದರೆ ಆಕ್ಸಿಡೆಂಟ್ ರೀ ನಮ್ಮ ಡೆಮಾಕ್ರಸಿಯಲ್ಲಿ ಪೊಲೀಸ್ ವ್ಯವಸ್ಥೆ. ನಾನು ತುಂಬ ಒಪ್ಕೊತೀನಿ ಪೊಲೀಸ್ ಅವ್ರನ್ನ. ಇದ್ದಾರೆ ಈಗ, ನಾನೇನು ಅವ್ರನ್ನ ಅಲಿಗೇಷನ್ ಮಾಡ್ತಾ ಇಲ್ಲ, ಅವ್ರ ಮೇಲೆ ಏನು ಇಲ್ಲ, ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಕರೆಕ್ಟಾಗಿದೆ. ಕಾನೂನು ವ್ಯವಸ್ಥೆನ ಕಾಪಾಡಿದ್ದಾರೆ, ಓಕೆ, ನಾನು ಒಪ್ಕೊತೀನಿ. ಬಲ್ತಿರ್ತಕ್ಕಂಥ ಬಂಡವಾಳ ಶಾಹಿಗಳಿಗೆ ನೀವು ಬಲ ಕೊಡ್ತಾ ಇಲ್ವಾ? ಶಾಸಕರದೊಂದು FIR ಹಾಕಿದ್ರೆ ಏನು ಹೋಗ್ತಾಯಿತ್ತು ನಿಮ್ಮ ಗಂಟು? ಆಮೇಲೆ B ರಿಪೋರ್ಟ್ ಹಾಕ್ಕೊಳ್ರಿ, ಜನರಿಗೊಂದು ಸಮಾಧಾನ. ಅವ್ರೇನಾದ್ರು ಕಮಿಟ್ ಮಾಡೋಂಗಿದ್ರೆ ಮಾಡ್ಕೊಂಡು B ರಿಪೋರ್ಟ್ ಹಾಕ್ಕೊಳ್ಳಿ. ಅಂದರೆ ಎಲ್ಲರೂ ರಾಜಕೀಯದಲ್ಲಿ MLAಗಳು MP ಗಳೇ ಆಗಬೇಕಾ? ಈ ಕೂಲಿ ಮಾಡೋರಿಗೆ, ಜನಸಾಮಾನ್ಯವ್ರಿಗೆ ಯಾರು ದಿಕ್ಕಿಲ್ಲ. ಈಗ ಅದೇ ಪ್ರೂವ್ ಆಗಿದೆ. ಮತ್ತು ಈಗ ನೈತಿಕತೆ ಅಂತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆಯಲ್ಲಿ ಇದ್ದರೆ ಇದೊಂದು FIR ಹಾಕಬೇಕಾಗಿತ್ತು MLA ಮೇಲೆ. ನೀವು ಪ್ರಚೋದನೆ ಕೊಟ್ಟಿದ್ದೀರಾ, ಪೊಲೀಸವ್ರು ನಿಂತ್ಕೊಂಡು ಕೊಡಿಸಿದಾರೆ ಅವ್ರ ಕೈಯಲ್ಲಿ. ಕೋರ್ಟ್ಗಳೆಲ್ಲ ಸತ್ತೋಗವೆ ಅಂತಲ್ಲ, ಅಥವಾ ಎಲ್ಲ ನಮ್ಮದೇ ನಡೀತದೆ, ನಾವು ಹೇಳಿದ್ದು, ನಾವೇನು ಬರೆದಿದ್ವು ಅದೇ ಅಲ್ಲಿ ವೇದವಾಕ್ಯ ಅಂತ. ಜೊತೆಗೆ
ಚೊಪ್ಲಿ ಏಟು ತಿಂದು ನಾನು ಅಹಿಂದ ಹುಡುಗ ಅಂತ ಹೇಳ್ಕೊಂತ ಇರ್ತಕ್ಕಂಥ ಶಾಸಕರು ಜಾತಿ ಮಧ್ಯೆ ಎತ್ಕಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಚೊಪ್ಲಿ ಏಟಲ್ಲಿ ತಿಂದಿದ್ದಾರೆ. ಅದರ ಜೊತೆಗೆ ಜಾತಿಗಳ ಮಧ್ಯೆ, ಅದು ಯಾವುದೇ ಜಾತಿಗಳಿರ್ಬೋದು, ಅಲ್ಲಿ ಇರ್ತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಜಾತಿಗಳ ಮೇಲೆ ಎತ್ಕಡ್ತಕ್ಕಂಥ ಕೆಲಸ. ನಾನು ಅಹಿಂದ ಹುಡುಗ, ನಾನು ತುಂಬ ಹಿಂದುಳಿದಿರ್ತಕ್ಕಂಥ ಹುಡುಗ, MLA ಆಗಿದ್ದಕ್ಕೆ ಸಹಿಸ್ತಾ ಇಲ್ಲ. MLA ಮಾಡಿದವರೇ ಚಪ್ಪಲಿಯಲ್ಲಿ ಹೊಡೆದವರಲ್ಲಿ. ಶಾಸಕರಿಗೆ ಯಾರು ಓಟ್ ಹಾಕಿದಾರೋ ಆ ಪಕ್ಷದವ್ರು ಇವತ್ತು ಚಪ್ಪಲಿಯಲ್ಲಿ ಎಸ್ತಿದ್ದಾರೆ. ಮತ್ತು ಯಾರಿಗೆ ಹೇಳ್ತಾ ಇದ್ದಾರೆ ಅಹಿಂದ ಹುಡುಗ ಅಂತ? ಜಾತಿಗಳ ಮಧ್ಯೆ ಇವತ್ತು ಎತ್ಕಡ್ತಕ್ಕಂಥ ಗಲಾಟೆಗಳು. ಪ್ರದೀಪ್ ಈಶ್ವರ್ ಅವರು ಮಾನ್ಯ MLAಗಳು ಹೋದ ಕಡೆ ಎಲ್ಲ ಕೋಮು ಸೌಹಾರ್ದಕ್ಕೆ ತುಂಬ ಧಕ್ಕೆ ಆಗ್ತಾಯಿದೆ. ದಾವಣಗೆರೆಗೆ ಹೋದ್ರೆ ತೊಡೆ ತೊಟ್ಬಿಟ್ಟು ಬಂದರೆ ಅಲ್ಲಿ ಗಲಾಟೆಗಳು, ಬಾಗೇಪಲ್ಲಲ್ಲಿ ತೊಡೆ ತೊಟ್ಟಿದ್ರೆ ಇಲ್ಲಿ ಗಲಾಟೆಗಳು. ಮತ್ತು ನಿಮ್ಮನ್ನೇನು ಅನ್ಬಾರ್ದಾ? ಬದಲಾಗಬೇಕಾಗಿದೆ. ಇದನ್ನು ಜನ ಪ್ರಶ್ನೆ ಕೂಡ ಮಾಡಬೇಕಾಗಿದೆ. ಇವತ್ತು ನಮಗೆ ಯಾಕೆ, ಅವ್ರಿಗೆ ಯಾಕೆ, ಏನಾಗುತ್ತೆ? ಪ್ರಾಣಗಳು ಹೋಗ್ತಕ್ಕಂಥದ್ದ? ಇವತ್ತಿರ್ತಕ್ಕಂಥ ಕಾನೂನು ತುಂಬ ಬಲವಾಗಿದೆ, ಜನರಿಗೆ ಸಪೋರ್ಟ್ ಇದೆ, ನ್ಯಾಯಾಲಯಗಳೇನು ಅಷ್ಟೊಂದು ಹದಗೆಟ್ಟಿಲ್ಲ. ಕೊಂಡ್ಕೊಳ್ಳೋಕ್ಕಾಗಲ್ಲ ನ್ಯಾಯಸ್ಥಾನವನ್ನು. ಕರ್ಮ ಅಂತಕ್ಕಂಥದ್ದು ಬಿಡುವುದಿಲ್ಲ ನ್ಯಾಯಾಲಯಗಳು ಬಿಡಿ. ಆಮೇಲೆ ಪ್ರಶ್ನೆ ಮಾಡೋಕ್ಕೆ ಏನಾಗಿದೆ ಇವತ್ತು? ಯಾವುದೇ ಪಕ್ಷ ಆಗಿರಲಿ, ಯಾವ ಪಕ್ಷದ ಕಾರ್ಯಕರ್ತ ಚಪ್ಪಲಿ ಎಸಿಬಾರ್ದು, ಯಾವ ಪಕ್ಷದ ಒಬ್ಬ MLA ಕೂಡ ತೊಡೆ ತೊಟ್ಟಬಾರ್ದು, ಮೀಸೆ ತಿರುಗಬಾರ್ದು. ಇದಲ್ವ ಪ್ರಜಾಪ್ರಭುತ್ವ? ಅವರು ಚಪ್ಪಲಿಯಲ್ಲಿ ಎಸಿದ್ದಕ್ಕೆ, ಇವರು ತೊಡೆ ತಟ್ಟಿದ್ದಕ್ಕೆ, ಮೀಸೆ ತಿರುಗಿದ್ದಕ್ಕೆ ಸರಿ ಆಯ್ತಲ್ಲ, ಮತ್ತು FIR ಹಾಕಿ ಅಂತಕ್ಕಂಥದ್ದು ಕೂಡ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸಾಧ್ಯವಾದರೆ ಪೊಲೀಸರು MLA ಅವರ ಮೇಲೆ, ಮಾನ್ಯ ಪ್ರದೀಪ್ ಈಶ್ವರ್ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಅಂತ ಕೋರ್ತೀನಿ ನಾನು ಕೂಡ. ಸಾಧ್ಯವಾದರೆ ಇವಾಗ ಸುಮೋಟೋ ಕೇಸ್ ಇನ್ನೊಂದು ಸೇರಿಸ್ಬಿಟ್ಟು, ಶಾಸಕರದ್ದು ಕೂಡ ತಪ್ಪಿದೆ, ನಮ್ಮ ತನಿಖೆಯಲ್ಲಿ ಅವ್ರದ್ದು ಕೂಡ ತಪ್ಪು ತಿಳಿದಿದೆ, ವರಿಷ್ಠಾಧಿಕಾರಿಗಳು ಗಮನ ಹರಿಸ್ಕೊಂಡು, ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ಮನವಿ ಮಾಡ್ತೀನಿ, ಚಿಕ್ಕಬಳ್ಳಾಪುರದ ವರಿಷ್ಠಾಧಿಕಾರಿಗಳಿಗೆ, SP ಅವರಿಗೆ, ಮಾನ್ಯರಿಗೆ, ತಾವು ಇದನ್ನು ತನಿಖೆ ಮಾಡಿಸೋದಿದ್ರೆ ಶಾಸಕರ ಮೇಲೂ ಕೂಡ ಒಂದು FIR ಹಾಕಿಸಿ. ನಾಳೆ ವೇಳೆ ಬುದ್ಧಿ ಬರುತ್ತೆ ಸರ್. ಕಾನೂನು ನೀವು ಬಿಟ್ಟರೆ ಕಾಪಾಡೋರು ಯಾರು ಗತಿನೂ ಇಲ್ಲ ಅಲ್ಲಿ. ಪೊಲೀಸ್ ವ್ಯವಸ್ಥೆ ಬಿಟ್ಟರೆ ಏನಿದೆ ಕಾನೂನು ಕಾಪಾಡಲಿಕ್ಕೆ? ಅದೊಂದು ಇಲ್ಲ. ಪೊಲೀಸ್ ಅವರು ಏನಾದರೂ ಸರ್ಕಾರಕ್ಕೆ ಎದುರು ಮಟ್ಟದಲ್ಲಿ, ಸರ್ಕಾರಕ್ಕೆ ನಾವು ಕೃತಜ್ಞರಾಗಿರ್ತೀವಿ, ಸರ್ಕಾರದ ಇರ್ತಕ್ಕಂಥ ಅಧಿಕಾರಿಗಳು MLAಗಳು ತಪ್ಪು ಮಾಡಿದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಮಗೇನಾದ್ರು ಕಣ್ಣೋರು ಬಿಟ್ಟಿರ್ತಕ್ಕಂಥ ಜನ, ಕೂಲಿ ಕಾರ್ಮಿಕರು, ಇಂಥವ್ರನ್ನ ನಾವು ಟಾರ್ಗೆಟ್ ಮಾಡೋದಂತ ಏನಾದ್ರು ಅವ್ರ ಉದ್ದೇಶಕ್ಕಿದ್ದರೆ ದಯವಿಟ್ಟು ಇಲ್ಲಿ JDS ಕಾರ್ಯಕರ್ತರು ಇಲ್ಲ BJP ಕಾರ್ಯಕರ್ತರು, ಲೀಡರ್ಸ್ ಆಗಿರಲಿ, ಯಾರ ಕಾರ್ಯಕರ್ತ ಆಗಿರಲಿ, ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ, ವಿಡಿಯೋ ಹಾಕ್ಬಿಟ್ಟು, ಶಾಸಕರು ಈ ಥರ ಜನನ ಎತ್ಕಡ್ತಾ ಇದ್ದಾರೆ, ಈ ಥರ ಪರಿಸ್ಥಿತಿ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಒಂದು ವಿಡಿಯೋ ಸಲ್ಲಿಸಿ ಪ್ರಕರಣಕ್ಕೆ ಅನುಮತಿ ಕೋರಿ ನೋಡೋಣ. ಆಮೇಲೆ ಅದು ಸಕ್ಸಸ್ ಆಗಿಲ್ಲ ಅಂದರೆ ಕರ್ಮ ರಿಟರ್ನ್ ಆಗುತ್ತೆ. ಇನ್ನೇನು 2 ವರ್ಷದಲ್ಲಿ ಚುನಾವಣೆ ಬರ್ತದೆ. ಕಾಂಗ್ರೆಸ್ ಸರ್ಕಾರಕ್ಕೂ ದಿಕ್ಕು ದಿಮಾನ ಇಲ್ಲ. ಆವಾಗ ಗೊತ್ತಾಗುತ್ತೆ ಯಾರ್ಯಾರು ಏನೇನು ತಪ್ಪುಗಳು ಮಾಡಿದ್ದಾರೆ. ಕೆಲವರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ 70 ವರ್ಷಗಳಿಂದ ಈ ಥರದ ಒಂದು ಕಮಿಟ್ಮೆಂಟಲ್ಲಿ ಕೆಲವು ಲೀಡರ್ಸ್ ಬರ್ತಾರೆ, ಅವರೆಲ್ಲ ಕಳೆದೋಗಿದ್ದಾರೆ. ಇನ್ನು ಇಂಥವರು ಹೋಗ್ತಾರೆ. ನ್ಯಾಯಾಲಯನೂ ನಮ್ಗೆ ನ್ಯಾಯ ಕೊಡಿಸ್ತಿಲ್ಲ ಅಂತಂದರೆ ನೀವುಗಳು ಇನ್ನು ಕರ್ಮಕ್ಕೆ ಮಾತ್ರ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.